ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆರ್ಚ್ ಹಾಕಿ ಅದ್ರ ಮೇಲೆ ಪಿಕೋ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಯಾರಿನ ನೀಟಾಗಿ ಪಲ್ಲು ಮೇಲ್ ಬರೋ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈ ಥರ ಕ್ಲಿಪ್ ಹಾಕಿ ಇಟ್ಕೊಬಿಡಿ, ಈಸಿ ಆಗುತ್ತೆ ಮತ್ತು ನೀಟಾಗಿರುತ್ತೆ. ನಿಮಗೆ 6 ಎಳೆ ದಾರ ಸುತ್ಕೊಂಡಿದ್ದೀನಿ ಇಲ್ಲಿ ನಾನು. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟಿಂಗ್ ಇಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಆರು ಎಳೆನೂ ಹೊರಗಡೆ ತೆಗೆದು 3 ಗಂಟೆ ಹಾಕೋಬೇಕು. ಈಗ ಬೇಸ್ ಹಾಕೋದಕ್ಕೆ ನಾವಿಲ್ಲಿ ಉಲ್ಟಾ ಸ್ಯಾರಿ, ಇದು ಸೀದಾ ಇದೆ, ಇದು ಉಲ್ಟಾ ಇದೆ. ಇದೇ ಸೇಮ್ ಹೋಲಲ್ಲಿ ಈ ಥರ ಹೊರಗಡೆ ತೆಗೆದು ಒಂದು ಲಾಕ್ ಮಾಡಿ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಯಾರಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡಬೇಕು. ಈಗ ಮತ್ತೆ 5 ಚೈನು, 5 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲೇ ನೋಡಿ ಸ್ಯಾರಿಗೆ ಲಾಕ್ ಮಾಡಬೇಕು. ಈಗ ಇಲ್ಲಿ 5 ಚೈನ್ ಆಯಿತು, ಇಲ್ಲಿ 5 ಚೈನ್ ಆಯಿತು. ಈಗ 6 ಚೈನು. 6 ಚೈನ್ ಹಾಕಿ ಸ್ವಲ್ಪ ಹತ್ರಕ್ಕೇನೆ ಇದನ್ನ ಲಾಕ್ ಮಾಡಬೇಕು. ಈಗ ಇಲ್ಲಿ 4 ಚೈನ್ ಆಗಿದೆ. 4 ಚೈನ್ ಆಗಿ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಈ ಥರ ಕ್ರೋಶದಿಂದ ಸುಮ್ಮನೆ ಹಾಗೆ ಒಂದು ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಇಲ್ಲಿ ಮೇಲೆ 2 ಚೈನ್ ಹಾಕಿ. ಇವಾಗ ಒಟ್ಟು 6 ಚೈನ್ ಆಯಿತು. 6 ಚೈನ್ ಹಾಕಿ ಈ 4 ಚೈನ್ ಹಾಕಿ 4 ಚೈನ್ ಎಷ್ಟು ಬರುತ್ತೋ ಅಷ್ಟು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಆ ಮಾರ್ಕಲ್ಲಿ ಲಾಕ್ ಮಾಡಬೇಕು. ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡಿದ್ದು ಗೊತ್ತಾಗತ್ತೆ ನಿಮಗೆ. ಈ ಥರ ಈಗ 6 ಚೈನ್ ಹಾಕಿ ಸ್ವಲ್ಪ ಹತ್ತಿರಕ್ಕೆ ಇದನ್ನ ಸ್ಯಾರಿಗೆ ಲಾಕ್ ಮಾಡಬೇಕಾಗತ್ತೆ. ಈ ಥರ ಈಗ ಇಲ್ಲಿ ಆರ್ಚ್ ಬರುತ್ತೆ ನಿಮಗೆ. ಅದು ಅಂದಾಜ್ ಮೇಲೆ ಹಾಗೆ ಲಾಕ್ ಮಾಡಬಹುದು. ಅಂದಾಜ್ ಮೇಲೆ ಹಾಗೆ ಲಾಕ್ ಮಾಡ್ತಾ ಹೋದರೆ ಒಂದೊಂದು ಆರ್ಚು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಒಂದೊಂದು ಆರ್ಚು ಸ್ವಲ್ಪ ಚಿಕ್ಕದಾಗೂ ಬರಬಹುದು. ಹಾಗಾಗಿ ಈ ಥರ 4 ಚೈನ್ ಗ್ಯಾಪಲ್ಲಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತೆರಡು ಚೈನ್ ಹಾಕಿ ಲಾಕ್ ಮಾಡೋದ್ರಿಂದ ನಿಮಗೆ ಎಲ್ಲ ಆರ್ಚ್ಗಳು ಒಂದೇ ಸೈಜಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ 5 ಚೈನು, ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತೆ 5 ಚೈನು, ಮತ್ತೆ ಲಾಕ್ ಮಾಡಬೇಕಿಲ್ಲಿ ಸ್ಯಾರಿಗೆ. ಮತ್ತೆ 5 ಚೈನು, ಲಾಕು. ಸ್ಟಾರ್ಟಿಂಗ್ ಇಲ್ಲಿ ನಾವು 5 ಚೈನನ್ನು 2 ಸಲ ಹಾಕಿದ್ವಿ. ಆಮೇಲೆ ಇದು ಆರ್ಚಿಗೆ ಅಂತ ಹೇಳಿಬಿಟ್ಟು 6 ಚೈನ್ ಹಾಕಿದ್ವಿ. ಇಲ್ಲಿ 6 ಚೈನ್ ಆದಮೇಲೆ ಮತ್ತೆ 5 ಚೈನನ್ನು 3 ಸಲ ಹಾಕಬೇಕು. ಈಗ 6 ಚೈನು, ಮತ್ತೆ 6 ಚೈನ್ ಹಾಕಬೇಕಾದ್ರೆ ಫಸ್ಟಿಗೆ 4 ಚೈನ್ ಹಾಕಿ ಅದು ಸ್ಟ್ರೈಟಾಗಿ ಹಿಡಿದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕ್ರೋಶದಲ್ಲಿ ಜಸ್ಟ್ ಒಂದು ಹೋಲ್ ಮಾಡಿ ಈ ಥರ ಮಾರ್ಕ್ ಮಾಡಬೇಕು. ಈ ಥರ ಆವಾಗ ಮೇಲ್ ಮತ್ತೆ 2 ಚೈನನ್ನು ಹಾಕಿ ಈ 4 ಚೈನು
ಗ್ಯಾಪ್ ಮಾಡ್ಕೊಂಡಿರ್ತೀರಲ್ಲ, ಹೋಲ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಈ ಥರ ಬಂದು ಲಾಕ್ ಮಾಡಬೇಕು ನೋಡಿ. ಆವಾಗ ಈ ಥರ ಬರುತ್ತೆ. ಇಲ್ಲಿ ಇದೇ ಥರ ಸ್ಯಾರಿ ಫುಲ್ಲು ನೀವು ಕಂಟಿನ್ಯೂ ಮಾಡಬೇಕು. ಈಗ 5 ಚೈನನ್ನು 3 ಸಲ ಹಾಕಿದ್ದೀನಿ. ಈಗ 6 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಕ್ರೋಶದಲ್ಲಿ ಈ ಥರ ಒಂದು ಹೋಲ್ ಮಾಡಿ ಮೇಲೆ ಮತ್ತೆ 2 ಚೈನ್ ಹಾಕಿ. ಈಗ 6 ಚೈನ್ ಆಗುತ್ತೆ ಒಟ್ಟು. ಇಲ್ಲಿ 4 ಚೈನು ಗ್ಯಾಪಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ನಾವು, ಆ ಹೋಲಿಗೆನೆ ಈ ಥರ 6 ಚೈನನ್ನು ಹಿಂಗೆ ಹಾಕಬೇಕು. ಈ ಥರ ಬರಬೇಕಿದು. ಆಮೇಲೆ ಮತ್ತೆ 5 ಚೈನನ್ನು 3 ಸಲ ಹಾಕಬೇಕು. ಮತ್ತೆ 5 ಚೈನು ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತೆ 6 ಚೈನು 4 ಚೈನ್ ಹಾಕಿ ಒಂದು ಮಾರ್ಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಆ 4 ಚೈನ್ ಮಾರ್ಕ್ ಗ್ಯಾಪಲ್ಲಿ 6 ಚೈನನ್ನು ಹಾಕೋದು. ನೋಡಿ ಈಗ ನೋಡಿ ಇಲ್ಲಿ ಬೇಸ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಆರ್ಚಸ್ ಬರುತ್ತೆ. ಇವಾಗ ಮೇಲೊಂದು ಚೈನ್ ಹಾಕಿ ಈ ಫಸ್ಟ್ ಬ್ಲಾಕ್ ಒಳಗಡೆ ಈ ಥರ ಸಿಂಗಲ್ ಕ್ರೋಶಿಟ್ಟು ಎರಡು ಸಲ ಮಾಡಿ ಈಗ ಇಲ್ಲಿ ಡಬಲ್ ಕ್ರೋಶಿಟ್ ಹಾಕಕ್ಕೆ ಶುರು ಮಾಡೋಣ. ಇದ್ರ ಒಳಗಡೆ ಈ 6 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ಡಬಲ್ ಕ್ರೋಶಿಟ್ ಮಾಡ್ತಾ ಬರಬೇಕು. 14 ಡಬಲ್ ಕ್ರೋಶಿಟ್ ಮಾಡಬೇಕಿಲ್ಲ. ಈಗ 3 ಆಗಿದೆ. ಆರು, 7, 8, 9, 10, 13, 14 ನೋಡಿ. 14 ಹಿಡಿಸಿದೆ ನೋಡಿ. ನೀವೊಂದು ಸ್ವಲ್ಪ ಆರ್ಚ್ ಏನಾದರೂ ದೊಡ್ಡದು ಹಾಕಿದ್ರಿ ಅಂತಂದರೆ ಇನ್ನೊಂದೆರಡು ಹಿಡಿಸುತ್ತೆ. ಇದು ಲೂಸ್ ಆಗಿದೆ ಅಂದರೆ ಇನ್ನೊಂದೆರಡು ಹಾಕ್ಬೋದು, ಇಲ್ಲ ಒಂದು ಕಮ್ಮಿನೂ ಹಾಕಬಹುದು. ಈಗ ಇಲ್ಲಿ ಪಕ್ಕದ ಬ್ಲಾಕಲ್ಲಿ ಈ ಥರ 2 ಸಿಂಗಲ್ ಕ್ರೋಶಿಟ್ ಹಾಕಬೇಕು. ಆಮೇಲೆ ಇಲ್ಲಿ ಸ್ಯಾರಿ ಮೇಲೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಮತ್ತೊಂದು ಲಾಕು. ಮತ್ತೆ 5, 4,
5 ಚೈನ್ ಹಾಕಿ ಈ 5 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಮತ್ತೊಂದು ಲಾಕ್ ಮಾಡಬೇಕು. ಈಗ ಮತ್ತೆ ಅದರ ಪಕ್ಕದ ಬ್ಲಾಕಲ್ಲಿ 2 ಈ ಥರ ಸಿಂಗಲ್ ಕ್ರೋಶೆಟ್ ಮಾಡಿ ಅದ್ರ ಪಕ್ಕ ಮತ್ತೆ ಆರ್ಚ್ ಹಾಕಕ್ಕೆ ಶುರು ಮಾಡಬೇಕು. ಇದೇ ಥರ ಇಲ್ಲೆಷ್ಟು ಹಾಕಿರ್ತೀರಾ ಅಷ್ಟೇ ನೀವು ಈ ಆರ್ಚ್ ಒಳಗಡೆನೂ ಡಬಲ್ ಕ್ರೋಶೆಟ್ಟು ಹಾಕ್ತಾ ಹೋಗಬೇಕು. ನೋಡಿ ಇದರಲ್ಲೂ 14 ಹಾಕಿದ್ದೀನಿ. ಈಗ ಅದ್ರ ಪಕ್ಕದ ಬ್ಲಾಕಲ್ಲಿ ಇಲ್ಲಿ ಈ ಥರ ಸಿಂಗಲ್ ಕ್ರೋಶೆಟ್ಟಲ್ಲಿ 2 ಸಲ ಲಾಕ್ ಮಾಡಬೇಕು. ಎರಡು ಸಲ ಲಾಕ್ ಮಾಡಿ ಇಲ್ಲಿ ಸ್ಯಾರಿಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಮತ್ತೊಂದು ಲಾಕ್ ತಗೋಬೇಕು. ಆಮೇಲೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಈ ಲಾಕ್ ಮೇಲೆ ಸಿಂಗಲ್ ಕ್ರೋಶೆಟ್ಟಲ್ಲಿ ಮತ್ತೊಂದು ಲಾಕ್ ಮಾಡಬೇಕು. ಮತ್ತೆ ಅದರ ಪಕ್ಕದ ಬ್ಲಾಕಲ್ಲಿ ಈ ಥರ 2 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಮತ್ತೆ ಆರ್ಚ್ ಹಾಕಲಿಕ್ಕೆ ಶುರು ಮಾಡಬೇಕು. 14 ನೋಡಿ. ಇದೇ ಥರ ನೀವು ಫುಲ್ಲು ಸ್ಯಾರಿ ತುದಿವರೆಗೂ ಕಂಟಿನ್ಯೂ ಮಾಡಬೇಕು. ಇವಾಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಲಾಸ್ಟಿಗೂ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ಥರ ಹೊರಗಡೆ ತೆಗೆದು ಇಲ್ಲೊಂದು ತುದಿಗೆ ನಾಟ್ ಹಾಕೊಬೇಕು. ಫುಲ್ ತುದಿಗೆ ಹೀಗೆ ಹಾಕೊಬೇಕು. ಇವಾಗ ನಾವು ನೆಕ್ಸ್ಟ್ ಕಲರ್ನ ಮೇಲ್ಗಡೆ ಪಿಕೋ ಸ್ಟಿಚ್ ಮಾಡೋಣ. ಇವಾಗ ರೆಡ್ ಕಲರ್ ತಗೋತಾ ಇದ್ದೀನಿ ನಾನು, ಪಿಂಕ್ ಕಲರ್ ತಗೋತಾ ಇದ್ದೀನಿ ಇವಾಗ ಇಲ್ಲಿ ಇದನ್ನ. ಸ್ಯಾರಿ ಫ್ರಂಟ್ ಸೈಡ್ ಇದೆ, ಫ್ರಂಟ್ ಸೈಡ್ ಸ್ಟಾರ್ಟಿಂಗಲ್ಲೇ ಈ ಕಲರ್ನ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ. ಈಗ ಸೇಮ್ ಇದೇ ಹೋಲಿಂದ ಥ್ರೆಡ್ನ ಈ ಥರ ಹೊರಗಡೆ ತೆಗೆದು ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಅದ್ರ ಪಕ್ಕ ಮತ್ತೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಈಗ ಪಿಕೋ ಸ್ಟಿಚ್ ಹಾಕಕ್ಕೆ ಶುರು ಮಾಡಬೇಕು. ಈ ಆರ್ಚ್ ಇಲ್ಲಿ ಸ್ಟಾರ್ಟಿಂಗಿಂದ 1 2 3 ಚೈನ್ ಹಾಕಿ ಈ ಫಸ್ಟ್ ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ಈ ಥರ ಹೊರಗಡೆ ತೆಗೆದು ಈಗ ನೀಡಲ್ ಮೇಲೆ 2 ಲೇಯರ್ ಬರುತ್ತೆ ಈ ಥರ. ಆ 2ರಲ್ಲಿ 1 ಮಾಡಬೇಕು. ಆಮೇಲೆ ಇಲ್ಲಿ ನೀವು ಇಲ್ಲಿ ಮೇಲ್ಗಡೆ ಹೋಲ್ ಕಾಣಿಸುತ್ತಲ್ಲ ಅಲ್ಲಾದರೂ ಹಾಕೋಬೋದು, ಇಲ್ಲ ಅಂತಂದರೆ ಈ ಕಂಬದ ಮಧ್ಯೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಕಂಬದ ಮಧ್ಯೆ ಹಾಕ್ತಾ ಇದ್ದೀನಿ. ಇವಾಗ ಈ ಫಸ್ಟ್ ಕಂಬ ಇದೆಯಲ್ಲ ಅದ್ರ ಮಧ್ಯೆ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಈಗ 1 ಪಿಕೋ ಸ್ಟಿಚ್ ಆಯಿತು. ಈಗ ಮತ್ತೆ 3
3 ಚೈನು, 1 2 3 ಚೈನ್ ಹಾಕಿ ಈ ಮೊದಲನೇ ಚೈನ್ ಒಳಗಡೆಯಿಂದ ಈ ಥರ ಹೊರಗಡೆ ತೆಗೆದು ಈ ಥರ ಎರಡರಲ್ಲಿ ಒಂದು ಮಾಡಬೇಕು. ಆಮೇಲೆ 1 2 ಕಂಬ ಬಿಟ್ಬಿಡಬೇಕು. 2 ಕಂಬ ಬಿಟ್ಟು ಅಲ್ಲಿ ಅದ್ರ ಮಧ್ಯೆ ಈ ಥರ ಲಾಕ್ ಮಾಡಬೇಕಿಲ್ಲಿ. ಈಗ ಮತ್ತೆ 1 2 3 ಚೈನು, ಫಸ್ಟ್ ಚೈನ್ ಒಳಗಡೆಯಿಂದ ಹೋಗಿ ಈ ಥರ ತೆಗೆದು ಲಾಕ್ ಮಾಡಬೇಕು. ಮತ್ತೆ 1 2 ಕಂಬ ಬಿಟ್ಟು ಇಲ್ಲಿಗೆ ಸಿಂಗಲ್ ಕ್ರೋಶೆಟ್ಟಲ್ಲಿ ಲಾಕ್ ಮಾಡಬೇಕು. ಇದೇ ಥರ ಪಿಕೋ ಸ್ಟಿಚ್. ಅದೇ ಥರ ಫುಲ್ ಈ ಆರ್ಚ್ ಎಂಡ್ ಆಗಲ್ಲಿವರೆಗೂ ಮಾಡ್ಕೋಬೇಕು ನೀವು ಈ ಥರ. ಈ ಥರ ಎಂಡ್ವರೆಗೂ ಹಾಕ್ತಾ ಬರಬೇಕು. ಈಗ ನೋಡಿ ಇಲ್ಲಿ 7 ಪಿಕೋ ಸ್ಟಿಚ್ ಬಂದಿದೆ. 1 2 3 4 5 6 7 ಬಂದಿದೆ. ಇನ್ನೊಂದು ಹಾಕೋಣ ಲಾಸ್ಟಲ್ಲಿ. ಒಂದು 2 3 ಚೈನು, ಫಸ್ಟ್ ಒನ್ನಲ್ಲಿ ಈ ಥರ ಒಳಗಡೆ ತಗೊಂಡು ಹೊರಗಡೆ ತೆಗೆದವಾಗ ಇಲ್ಲಿ ನೀಡಲ್ ಮೇಲೆ 2 ಥ್ರೆಡ್ ಬರುತ್ತೆ, ಅದು 2ರಲ್ಲಿ 1 ಮಾಡಬೇಕು. ಮತ್ತು 1 2 ಕಂಬ ಬಿಟ್ಟು ಈ ಲಾಸ್ಟ್ ಕಂಬಕ್ಕೆ ಇಲ್ಲಿ ಸಿಂಗಲ್ ಕ್ರೋಶೆಟ್ಟಲ್ಲಿ ಲಾಕ್ ಮಾಡಬೇಕು. ಇಲ್ಲಿ 2 ಮನೆನ ಸ್ಕಿಪ್ ಮಾಡಿಬಿಡಿ. ಈ ಲಾಕ್ ತಗೊಂಡಿರ್ತೀರಲ್ಲ ಆ ಲಾಕ್ ಮೇಲೆ ಮತ್ತೊಂದು ಲಾಕ್ ಮಾಡಿಬಿಡಿ. ಇಲ್ಲೇನು ಹಾಕೋದು ಬೇಡ. ಈ ಲಾಕ್ ಮೇಲೆ ಮತ್ತೊಂದು ಲಾಕ್ ತಗೊಬಿಡಬೇಕು. ಆಮೇಲೆ ಮತ್ತೆ ಇಲ್ಲಿ ಈ ಚೈನ್ ಇರುತ್ತಲ್ಲ, ಇಲ್ಲಿ ಕುಚ್ಚು ಬರುತ್ತೆ, ಅಲ್ಲಿ ಈ ಥರ ಸಿಂಗಲ್ ಕ್ರೋಶೆಟ್ಟಲ್ಲಿ ಒಳಗಡೆ ತೆಗೆದು ಈ ಥರ ಲಾಕ್ ಮಾಡಬೇಕು. ಎಷ್ಟು ಹಿಡಿಸುತ್ತೆ ನೋಡಿ, 4 5 ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ. ಇಲ್ಲ 5 ಹಾಕಿದ್ದೀನಿ ನಾನಿಲ್ಲಿ. ಈ ಥರ ಮಾಡಿ ಅದ್ರ ಪಕ್ಕ ಈಗ ಒಂದು ಲಾಕ್ ಇರುತ್ತಲ್ಲ ಅದ್ರ ಮೇಲೊಂದು ಲಾಕ್, ಅದ್ರ ಪಕ್ಕ ಮತ್ತೊಂದು ಸಿಂಗಲ್ ಕ್ರೋಶೆಟ್ಟು, 2 ಸಿಂಗಲ್ ಕ್ರೋಶೆಟ್ ಹಾಕಿ ಆಮೇಲೆ ಇಲ್ಲಿಂದ ಪಿಕೋ ಸ್ಟಿಚ್ ಸ್ಟಾರ್ಟು. 3 ಚೈನ್ ಹಾಕಿ ಫಸ್ಟಿಂದ್ರಿಂದ ಈ ಥರ ತೆಗೆದು 2ರಲ್ಲಿ 1 ಮಾಡಿ ಇಲ್ಲಿ ಫಸ್ಟ್ ಕಂಬ ಇರುತ್ತಲ್ಲ ಅದ್ರದ್ದು ಮೊದಲೇ ಈ ಥರ ಇಲ್ಲಿ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ ಸೇಮ್ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡಬೇಕು. ಇಲ್ಲಿ ನೀವು ಇಲ್ಲಿ ನಾನು 5 ಚೈನ್ ಹಾಕಿದ್ದೀನಿ 3 ಸಲ. 5 ಹಾಕಬೇಕು ಅಂತೇನಿಲ್ಲ, ನಾನೊಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ 5 ಹಾಕಿದ್ದೀನಿ. ನಿಮಗಿಷ್ಟ ಆಗಲ್ಲ ಅಂತಂದರೆ ಸ್ವಲ್ಪ ಹತ್ತಿರ ಬೇಕು ಅಂತಂದರೆ ಈ ಚೈನನ್ನು ನೀವು 4 ಬೇಕಾದರೂ ಹಾಕ್ಕೊಬಹುದು, ನಿಮ್ಮ ಇಷ್ಟ. ಫುಲ್ ಎಂಡಿಗೆ ಬಂದಿದ್ದೀನಿ ನಾನೀಗಿಲ್ಲಿ. ಲಾಸ್ಟ್ 1 ಪಿಕೋ ಸ್ಟಿಚ್ ಇದೆ, ಹಾಕೋಣ. ಈ ಥರ 3 ಚೈನ್ ಹಾಕಿ ಫಸ್ಟಿನ ಚೈನ್ ಒಳಗಡೆ ಹೋಗಿ ಹೊರಗಡೆ ಬಂದು ನೀಡಲ್ ಮೇಲೆ 2 ದಾರ ಆಗುತ್ತೆ, 2ರಲ್ಲಿ 1 ಮಾಡಬೇಕು. ಮತ್ತು 2 ಕಂಬನ ಬಿಟ್ಬಿಟ್ಟು ಇಲ್ಲಿ ಲಾಸ್ಟಿಗೆ ಲಾಕ್ ಮಾಡಬೇಕು. ಈಗ ಅದ್ರ ಪಕ್ಕದಲ್ಲಿ 2 ಮನೆನೂ ಬಿಟ್ಬಿಡಬೇಕು. ಈ ಲಾಸ್ಟ್ ಸ್ಯಾರಿ ಲಾಕ್ ಮಾಡಿರ್ತೀರಲ್ಲ ಆ ಲಾಕ್ ಮೇಲ್ಗಡೆನೆ ಇಲ್ಲಿ ಒಂದು ಲಾಕ್ ಮಾಡಬೇಕು.
ಈಗ ಇದ್ರ ಒಳಗಡೆ ಒಂದು 4ರಿಂದ 5 ಈ ಥರ ಎಷ್ಟು ಹಿಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶೆಟ್ ಹಾಕಬೇಕು. 4 ಹಾಕಿದ್ದೀನಿ ಇಲ್ಲಿ. ಹಾಕಿ ದಾರನ ಕಟ್ ಮಾಡ್ಕೊಂಬಿಡೋಣ. ಈ ಥರ ಎಳೆದ್ರೆ ಅಲ್ಲಿ ಲಾಕ್ ಆಗುತ್ತೆ. ಈಗ ತುದಿಗೆ ಒಂದು ಗಂಟು ಹಾಕಬೇಕು. ಈ ಥರ ಈ ದಾರನೆಲ್ಲ ಇದ್ರ ಒಳಗೇನೆ ತೆಗೆದು ಹೈಡ್ ಮಾಡಿಕೊಂಡು ಇಲ್ಲೊಂದು ಕುಚ್ಚು ಕಟ್ಕೊಂಡ್ಬಿಡ್ಬೇಕು. ಲಾಸ್ಟ್ ಟೈಮು ಹೇಳಿದ್ದೆ, ಇದನ್ನು ಈ ಥರ ಹೊರಗೆ ಒಳಗೆ ತೆಗೆದ್ರೆ ಅದಲ್ಲೇ ಇಲ್ಲಿ ನೋಡಿ ಈ ಥರ ಈಗೊಂದು ದಾರ ಇದೆ ಅಂದರೆ ಈ ಥರ ಹಿಂಗೆ ತೆಗೆದು ಈ ಥರ ಬ್ಯಾಕಿಗೆ ಬರಬೇಕು. ಆಮೇಲೆ ಮತ್ತೆ ಇಲ್ಲಿಂದ ಫುಲ್ ಹೊರಗಡೆ ತೆಗೆದು ಇಲ್ಲಿಂದ ಈ ಥರ ಫ್ರಂಟಿಗೆ ಬರಬೇಕು. ನೋಡಿ ಆವಾಗ ಇದು ಸೆಂಟ್ರಿಗೆ ಬರುತ್ತಲ್ವಾ. ಇದೇ ಥರ ಇದಿಷ್ಟು ದಾರನೂ ಈ ಕಡೆಯಿಂದ ಒಳಗೆ ಹೊರಗೆ ಒಂದೆರಡು ಸಲ ತೊಗೊಂಡ್ರೆ ಎಲ್ಲ ಸೆಂಟ್ರಿಗೆ ಬರುತ್ತೆ. ಆವಾಗ ನೀವು ಇಷ್ಟಿಷ್ಟು ಕಟ್ ಮಾಡಿಕೊಂಡು ಇಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಈ ದಾರ ಫುಲ್ ಹೈಡ್ ಆಗಿಬಿಡುತ್ತೆ ನಿಮಗೆ. ಇವಾಗ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 127 ತಗೊಂಡು ಇಲ್ಲಿ ಸೆಂಟ್ರಲ್ ಹೇರ್ ಪಿನ್ ಹಾಕಿದ್ದೀನಿ. ಈಸಿ ಆಗುತ್ತೆ ಹೇರ್ ಪಿನ್ ಹಾಕೊಂಡ್ರೆ. ಇಲ್ಲಿ ಸ್ಪೇಸು ಜಾಸ್ತಿ ಇರುತ್ತಲ್ಲ, ಈಸಿಯಾಗಿ ಹೇರ್ ಪಿನ್ ಹೋಗುತ್ತೆ. ಇಲ್ಲಿ ಈ ಗ್ಯಾಪಲ್ಲಿ ಈ ಥರ ಹಾಕಿ ಈ ಥರ ಜರಿ ಥ್ರೆಡ್ಡಲ್ಲಿ ಒಂದು 4ರಿಂದ 5 ಸಲ ಸುತ್ಕೊಬೇಕು. ಸುತ್ತಿ ಒಂದು 3 ಗಂಟೆ ಹಾಕಿ ಇನ್ನೊಂದು 3-4 ಸಲ ಸುತ್ತಿ ಇನ್ನೊಂದು 3 ಗಂಟೆ ಹಾಕಬೇಕು. ಕಟ್ ಮಾಡ್ಕೊಳ್ಳಿ ಇದನ್ನು. ಇದನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಕುಚ್ಚು ಕಟ್ಟಿದ್ದಾಗಿದೆ. ಇಲ್ಲಿ ಈ ಥರ ಬಾಗಿಲಿಗೆ ಹಾಕೊಂಡು ಕುಚ್ಚು ಕಟ್ಟೋದ್ರಿಂದ ತುಂಬ ಈಸಿ ಆಗುತ್ತೆ. ಮತ್ತು ಉಲ್ಟಾ ಸ್ಯಾರಿ ಮೇಲಿದೆ, ಇದು ಫ್ರಂಟ್ ಸೈಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.